ವೆಲ್ಕಮ್ ಕೃಷಿ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ಬೇಗ ದೇವರಿಗೆ ಪೂಜೆ ಮಾಡಬೇಕು ಅಂತ ಕಸನೆಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಹಂಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ಬರ್ತ್ಡೇ ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಇದೆಲ್ಲ ಆದಮೇಲೆ ನಾವು ಡೆಕೋರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವು. ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ಬಿಟ್ಟಿದ್ಲು, ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಲು ಅವಳಂತೂ. ಅದ್ರಾಗೆ ತಮ್ಮ ಬರ್ತಡೆ ಅಂತ ಫುಲ್ ಹ್ಯಾಪಿ ಅವಳಂತೂ. ಅವಳು ಎಷ್ಟೊತ್ತಿ ಬಲೂನ್ ನೋಡಿದೆ, ಎಷ್ಟೊತ್ತಿ ಡೆಕೋರೇಷನ್ ಮಾಡ್ತೀವಿ ಅಂತಲೇ ಕಾಯ್ತಾ ಇದ್ಲು. ಇಷ್ಟೆಲ್ಲ ಆದಮೇಲೆ ನಾವು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ಕೂಡ ನನ್ನ ಜೊತೆಗೆ ಬಲೂನ್ಸ್ ಎಲ್ಲ ಊದೋಕ್ಕೆ ಹೆಲ್ಪ್ ಮಾಡಿದ್ಲು. ಸೊ ಹಾಗಾಗಿ ಇಬ್ಬರು ಬಲೂನ್ಸ್ ಎಲ್ಲ ಊದಿ ಅವನು ಮಲ್ಕೊಬಿಟ್ಟಿದ್ದ ನನ್ನ ಮಗ ಎದ್ದೊಳದೊಳಗೆ ನಾನು ನನ್ನ ಮಗಳು ಡೆಕೋರೇಷನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತು. ಈಗ ನಾನು ಏನು ಹಾಕಿದ್ದೀನಿ ಇದನ್ನು ಇದು ಬೇಕು ಈ ಥರ ಬರ್ತ್ಡೇ ಡೆಕೋರೇಷನ್ ಮಾಡೋಕ್ಕೆ ಅನ್ನೋರು ಇನ್ಸ್ಟಾದಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಏನು ಡೆಕೋರೇಷನ್ನೇ ಮಾಡಲಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನನ್ನ ಮಗಂತೂ ಫುಲ್. ಇದೆಲ್ಲ ಆದಮೇಲೆ ನಾನು ನನ್ನ ಗಂಡ ನನ್ನ ಮಗಳು ನಾವೆಲ್ಲವ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡ್ಸೋಣ ಅಂತ ಬಂದು ನನ್ನ ಮಗಳಿಗೆ ಇದ್ರಲ್ಲಿ ಇದು ಪಟ್ ಅಂತ ಸಿಡಿಯೋದು ನೋಡಿದ್ರೆ ಅವಳು ಸಿಕ್ಕಾಬಟ್ಟೆ ಹೆದರುತ್ತಾಳೆ. ಸೊ ಹಾಗಾಗಿ ಅವಳು ರೂಮ್ ಸೇರ್ಕೊಬಿಟ್ಲು. ನಾನು ನನ್ನ ಗಂಡ ನನ್ನ ಮಗ ಮಾತ್ರ ಕ್ಯಾಂಡಲ್ ಹಚ್ಚಿದ್ದು ತಕ್ಷಣ ಕೇಕ್ ಕಟ್ ಮಾಡಿ ಅದಾದಮೇಲೆ ನನ್ನ ಮಗಳು ಕೂಡ ಜಾಯಿನ್ ಆದಳು. ನಮ್ಮ ಬರ್ಡೇ ಸೆಲೆಬ್ರೇಷನ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.